ಶಕ್ತಿ ಕಾರ್ಯಕ್ರಮ ಯಶಸ್ವಿಯಾಗಿ ಅನುಷ್ಠಾನ ಆಗ್ತಾ ಇದೆ ಕರ್ನಾಟಕದಲ್ಲಿ. 5 ಗ್ಯಾರಂಟಿಗಳಲ್ಲಿ ಶಕ್ತಿನೂ ಒಂದು, ಅದು ಯಶಸ್ವಿಯಾಗಿ ಆಗ್ತಾ ಇದೆ. ಈಗ ನಾಳೆ 19 ಮಾರ್ಬಿಡ್ತಿರೋದು ಇದು ಅಭಿವೃದ್ಧಿ ಕಾರ್ಯಕ್ರಮಗಳ ಶಂಕುಸ್ಥಾಪನೆ ಮತ್ತು ಅದರ ಉದ್ಘಾಟನೆ ಕಾರ್ಯಕ್ರಮಗಳು. ಏನೇನು ಮಂಜೂರಾತಿ ಕೊಟ್ಟಿದ್ದೀವಿ ಸರ್ಕಾರದ ವತಿಯಿಂದ ಸುಮಾರು 2500 ಕೋಟಿ ರೂಪಾಯಿ ಮೈಸೂರು ನಗರಕ್ಕೇ ಆ ಕಾರ್ಯಕ್ರಮಗಳದ್ದು. ಶಕ್ತಿ 2023 ರಾಜ್ಯದ ಜನರು ಆಶೀರ್ವಾದ ಮಾಡಿ ಕೊಟ್ಬಿಟ್ಟಿದ್ದಾರೆ. ಪದೇ ಪದೇ ಮಾಡಬೇಕಾದ ಅಗತ್ಯ ಇಲ್ಲ, ಅದರ ಅನಿವಾರ್ಯತೆಯೂ ಇಲ್ಲ. ಜನರ ಆಶೀರ್ವಾದ ಇರೋ ತನಕ ಸರ್ಕಾರ ಚೆನ್ನಾಗಿ ನಡೀತದೆ. ಮತ್ತು ಇದೆಲ್ಲ ನೋಡಿದ್ಮೇಲೆ ಅಭಿವೃದ್ಧಿನ ಮಾತಾಡೋರು ಸುಮ್ಮನೆ ಮಾತಾಡ್ತಾ ಇರ್ತಾರೆ. ನಾವು ಬಿಟ್ಟರೆ ಈ ಮೈಸೂರು ನಗರಕ್ಕಾಗಲಿ ಬೇರೆ ಕಡೆ ಸಾವಿರಾರು ಕೋಟಿ ರೂಪಾಯಿ ಯೋಜನೆನ ಇವರು ತಂದು ಮಾಡಿದ್ದಾರೆ ಅಂತ ಹೆಸರು ಹೇಳಿ ಯಾವ್ದಾದ್ರು ಯೋಜನೆ ಹಿಡ್ಕೊಂಡು ಯಾರಾದರೂ ಹೇಳಿ. ನಾವೇನು ಎಂದು ನಿಮ್ಗೆ ಗೊತ್ತಿದೆ, ರಾಜಕೀಯ ಮಾಡೋರಲ್ಲ. ಡೆವಲಪ್ಮೆಂಟ್ ಏನಿದ್ರೆ ಇರ್ರೆಸ್ಪೆಕ್ಟ್ ದಿ ಪಾರ್ಟಿ ಮಾಡ್ಕೊಂಡು ಹೋಗ್ತೀವಿ. ಜನಗಳಿಗೆ ಮೂಲಭೂತ ಸೌಕರ್ಯ ಕೊಡಬೇಕಲ್ಲ, ದಟ್ ಈಸ್ ಅವರ್ ಗೌರ್ಮೆಂಟ್ ಪ್ರಯಾರಿಟಿ. ಮಾತಾಡೋರು ಮಾತಾಡ್ತಾರೆ. ಸಿ ಎಮ್ ಹೇಳಿದರೆ ಬನ್ರಪ್ಪ ನೀವು ದಯವಿಟ್ಟು ಒಂದೇ ವೇದಿಕೆಯಲ್ಲಿ ಮಾತಾಡೋಣ ಬನ್ನಿ ಅಂತ ಹೇಳಿದ್ದಾರೆ ಇಂಡಿನಲ್ಲಿ. ಇಲ್ಲಿಗೆ ಬಂದರೂ ಚಿಂತೆ ಇಲ್ಲ, ಇದೆಲ್ಲ ಇಲ್ಲಿ ಮಂಜೂರು ಮಾಡೋ ಇಲ್ಲಿದ್ದಾವೆ. ಅದು ಟೆಂಡರ್ ಹೋಗಿದೆ, ಮಾಡ್ತೀವಿ ಅಂತ. ಟೆಂಡರ್ ಓಪನ್ ಆಗಿದೆ ಅಂತೆ. ಹಾಂ, ಅದು ಯಾಕಾಕಿಲ್ಲ ಅಂದರೆ ನನ್ನ ಕಾಲದಲ್ಲಿ ರಸ್ತೆಗಳ ಗುಣಮಟ್ಟಕ್ಕೆ ಆದ್ಯತೆ ಕೊಟ್ಟಿರೋದು, ಅದು ಕಿತ್ತೋಗದೆ ಥರ ನೋಡ್ಕೊಂಡಿದ್ದೀವಿ. ನೋಡ ಅದನ್ನು ಒಂದು ವರದಿ ತರಿಸ್ಕೊಂಡು ವಿಲ್ ಮೇಕ್ ದಿ ರೋಡ್ ಮೋಟಾರಬಲ್. ಶಕ್ತಿ ಕಾರ್ಯಕ್ರಮ ನಡೀತಾ ಇದೆ, ಶಕ್ತಿ ಯೋಜನೆಗಳು ಕಂಟಿನ್ಯೂಸ್. ಇಲ್ಲಿ ನಾಯಕತ್ವದ ಪ್ರಶ್ನೆನೋ ಅದಿಲು ಬದಲು ಪ್ರಶ್ನೆನೋ ಶಕ್ತಿ ಪ್ರದರ್ಶನೋ ಇವ್ಯಾವೂ ಅನಗತ್ಯವಾದಂಥವ್ರು ಇಲ್ಲಿ, ಅವು ಯಾವೂ ಇಲ್ಲವೇ ಇಲ್ಲ. ಒನ್ಲಿ ಡೆವಲಪ್ಮೆಂಟ್. ಇಷ್ಟಕ್ಕೂ 18, 19 ಮುಖ್ಯಮಂತ್ರಿಗಳು ಮೊದಲೇ ಟೈಮ್ ಕೊಟ್ಟಿದ್ದವು. ಸೊ ದೇರ್ ಈಸ್ ನೋ ನೀಡ್ ಟು ಮಿನ್ಸ್ ಪಾಲಿಟಿಕ್ಸ್ ಇನ್ ಡೆವಲಪ್ಮೆಂಟ್. ಅದು ನೋಡೋದಲ್ಲ, ಹೊಸ ಬೈಲ ಬಂದಮೇಲೆ ಅದನ್ನೆಲ್ಲ ಪರಿಶೀಲನೆ ಮಾಡೋಣ. ನ್ಯೂ ಬೈಲಾ ಶುಡ್ ಬಿ ಅದಕ್ಕೆ ಹೈ ರೇಂಜ್ಡ್ ಬಿಲ್ಡಿಂಗ್, ಅದಕ್ಕೆಲ್ಲ ಹೊಸ ಬೈಲ ಬೇಕಾಯ್ತು. ಅರಮನೆ ಇರೋದ್ರಿಂದ ನಾವು ಹೈಟ್ ರಿಸ್ಟ್ರಿಕ್ಷನ್ ಕೊಟ್ಟಿದ್ವಿ. ಈಗ ಅರಮನೆಯ 1 ಕಿಲೋಮೀಟರ್ ನಂತರ ಏನು ಮಾಡಬೇಕು ಅನ್ನೋದು ಹೊಸ ಬೈಲಾ ಮಾಡ್ಕೊಂಡ್ಮೇಲೆ ಅದನ್ನು ಇದು ಮಾಡೋಣ. ಅದು ಹೈ ರೈಸ್ ಬಿಲ್ಡಿಂಗ್ ಮತ್ತು ಕಾವೇರಿ ಕಬಿನಿ ಎರಡೂ ಬರುತ್ತಲ್ಲ ನಮಗೆ ಮೈಸೂರಿಗೆ. ಇದರಲ್ಲಿ ಕಬಿನಿ ನೀರು ಒಂದು 60 mld ಉದ್ಘಾಟನೆಯೂ ಇದೆ ಸರ್ ಈ ಪ್ರೋಗ್ರಾಮ್ಸಲ್ಲಿ. ಮೈಸೂರು ಮಹಾನಗರ ಪಾಲಿಕೆಯಿಂದ 60 mld ಉದ್ಘಾಟನೆ ಇದೆ ಸರ್ ಈ ಇದರಲ್ಲಿ. ಅದಿಲ್ಲ. ಆಮೇಲೆ ಮೈಸೂರು ನಗರಕ್ಕೆ 60 mld ಕಾವೇರಿ ನೀರು ಕಬಿನಿ ನೀರಿದ್ದು ಉದ್ಘಾಟನೆ ಇದೆ. ನಾಳೆ 19ರಲ್ಲಿ ನಾವು ಹೋಗಿ ವಿಸಿಟ್ ಮಾಡಿದ್ವಲ್ಲ, ಅದರ ಒಂದು ಕಂಪ್ಲೀಟ್ ಆಗಿದೆ, ಅದರ ಉದ್ಘಾಟನೆ ಕೂಡ ಇದೆ. ಈಗ ವಾಟರ್ ಸಪ್ಲೈ ಡಿಸ್ಟ್ರಿಬ್ಯೂಷನ್ ಅದೇ ನೋಡೋಣ. ಈಗ ಅವ್ರಿಗೆ ಹೇಳಿದ್ರಲ್ಲ, ಒಂದು ಹೊಸ ಬೈಲ ಬಂದ ಮೇಲೆ ನೋಡೋಣ. ಅದು ಅದೇನೆ ಬೈಲ ಆಗ್ಬೇಕು ಅಣ್ಣ, ಬಿಲ್ಡಿಂಗ್ ಬೈಲ ಆಗ್ಬೇಕು ಸಾಹೇಬ್ ಹೇಳ್ದಂಗೆ.
ಸುರ್ಜೇವಾಲ್ ಅವರು ನಮ್ಮ ಪಕ್ಷದ ವರಿಷ್ಠ ನಾಯಕರಲ್ಲಿ ಒಬ್ಬರು, ಕರ್ನಾಟಕದ ಇನ್ಚಾರ್ಜ್ ಇದ್ದಾರೆ. ಪಕ್ಷದ ಶಾಸಕರಿಗೆ ಅವರು ಕರೆದು ಮಾತಾಡೋವಂಥ, ಮಂತ್ರಿಗಳಿಗೆ ಕೆಲವು ಸಲಹೆ ಸೂಚನೆ ಕೊಡ್ತಕ್ಕೆ ಈ ಹಸ್ ಗಾಟ್ ಆಲ್ ಪವರ್ಸ್. ಯಾವ ಮೀಟಿಂಗ್ಗೆ ಯಾವಾಗ ಕರೆದ್ರೂ ಹೋಗ್ತೀವಲ್ಲ. ಅಯ್ಯೋ ನೀವು ಕರೆದ್ರೆ ಬೇಡ ಅಂತ ಹೇಳ್ತೀನಿ ನಾನು. ನೀವು ಕರೆದ್ರೂ ಬಂದು ಮಾತಾಡ್ಕೊಂಡು ಹೋಗ್ತೀನಿ. ಇಲ್ಲ, ನನಗೂ ಹೇಳಿದ್ರು, ನಾನು ಇಂಡಿಗೆ ಹೊಟ್ಟೋಗಿದ್ದೆ. ಆಮೇಲೆ ಭೇಟಿ ಮಾಡಿದೆ ಲೇಟಾಗಿ ನಾನು. ಯಾರು ವಿರೋಧ ಮಾಡಲ್ಲ. ದಿಸ್ ಇಸ್ ನೋ ಅಪೋಸಿಷನ್. ಇವೆಲ್ಲ ಪಾರ್ಟಿ ಅಲ್ವಾ. ಜನ ಆಶೀರ್ವಾದ ಮಾಡಿದ್ದಾರೆ 5 ವರ್ಷಕ್ಕೆ ಆಡಳಿತ ಮಾಡಿ. ನಮಗೇನು ಇಂಪಾರ್ಟೆಂಟು? ಸ್ಟೆಬಿಲಿಟಿ ಆಫ್ ದಿ ಗೌರ್ಮೆಂಟ್. ಸ್ಟೆಬಿಲಿಟಿ ಆಫ್ ದಿ ಗೌರ್ಮೆಂಟ್ ಈಸ್ ಇಂಪಾರ್ಟೆಂಟ್. ಮತ್ತು 5 ವರ್ಷ ನಾವು ಯಶಸ್ವಿಯಾಗಿ ಮಾಡಿ ಮತ್ತೆ ಪುನಃ ವಾಪಸ್ ಬರಬೇಕು. ಇಷ್ಟೆಲ್ಲ ಕಾರ್ಯಕ್ರಮ ಕೊಟ್ಟು, ಇಷ್ಟೆಲ್ಲ ಕೆಲಸ ಮಾಡಿ, ವಿಸಿಬಲ್ ಚೇಂಜಸ್ ತಂದು ಮತ್ತೆ ರಾಜ್ಯನ ಓಡಿಸ್ಬೇಕಲ್ಲ. ಆ ಕಾರಣಕ್ಕೆ ಡೆಮಾಕ್ರಸಿನಲ್ಲಿ ಭಿನ್ನಾಭಿಪ್ರಾಯಗಳಿರ್ತವೆ. ಡೆಮಾಕ್ರಸಿಯ ಬ್ಯೂಟಿನೇ ಡಿಫ್ರೆನ್ಸ್ ಆಫ್ ಒಪಿನಿಯನ್. ಅದನ್ನು ಸರಿ ಮಾಡ್ಕೋಬೇಕಲ್ಲ ಕೂತ್ಕೊಂಡು. ಸಿಗಂದೂರು ಬ್ರಿಡ್ಜ್ದು ಒಂದು ಕತೆ. 1985ನಲ್ಲಿ ನಾನು ಫಸ್ಟ್ MLA ಆಗಿದ್ದೆ. ಅಲ್ಲಿ ತುಮರಿ ಅಂತ ಒಂದು ವಿಲೇಜ್ ಇದೆ, ಅಲ್ಲಿ ಆ ನದಿ ನೀರಿನಲ್ಲಿ. ಶ್ರೀಧರ್ ಅಂತ ನನ್ನ ಫ್ರೆಂಡ್ ಅವರು ಮದುವೆಗೆ ಹೋದೆ. ಸಾಯಂಕಾಲ ಲಾಂಚಲ್ಲಿ ಹೋಗಿ ಪುನಃ ಬರೋಂಗಿಲ್ಲ, ನೆಕ್ಸ್ಟ್ ಬರಬೇಕು, ಅಲ್ಲೇ ಉಳ್ಕೊಂಡಿದ್ದೆ. ಆವಾಗ ನೋಡಿದ್ದೆ ಲಾಂಚಲ್ಲಿ ಈ ಥರ ಹೋಗೋ ಜನ ಇಲ್ಲ. ನನಗೆ ಗೊತ್ತಿಲ್ಲ PWD ಮಿನಿಸ್ಟರ್ ಆಗ್ತೀನಿ ಅಂತ. ಆಮೇಲೆ ನನಗೆ PWD ಮಿನಿಸ್ಟರ್ ಆಗೋಂಥ ಅವಕಾಶ ಸಿಕ್ತು 2013ರಲ್ಲಿ. ನಾನು PWD ಮಿನಿಸ್ಟರ್ ಆದಾಗ 2013ರಲ್ಲಿ ಅಲ್ಲಿಯ ಜನರಿಗೆ ಅದರ ಸಂಕಷ್ಟ ನೋಡಕ್ಕೆ ಪರಿಹಾರ ಆಗಬೇಕಾದ್ರೆ ಒಂದು ಬ್ರಿಡ್ಜ್ ಆಗಬೇಕು ಅಂತ ನನ್ನ ತಲೆ ಒಳಗಡೆ ಇತ್ತು. ಆವಾಗ ನಮ್ಮ KRDCL MD ಕೃಷ್ಣಾರೆಡ್ಡಿ ಇದ್ದರು. ಕರ್ನಾಟಕ ರೋಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಅಲ್ಲಿ ಇದ್ದರು ಕೃಷ್ಣಾರೆಡ್ಡಿ. ಅವರು ಕರೆದು ಒಂದು ಬ್ರಿಡ್ಜ್ ಮಾಡಬೇಕು, ಇಲ್ಲಿ ಜನಗಳಿಗೆ ಕಷ್ಟ ಆಗುತ್ತೆ, ರಾತ್ರಿ ಹೋದರೆ ಪುನಃ ವಾಪಸ್ ಬರೋದು ಅಂತೇಳಿ ಸುಮ್ಮನೆ ಚರ್ಚೆ ಮಾಡಿದ್ವಿ. ಅಷ್ಟರಲ್ಲಿ ನಾವು ಒಂದು DPRಗೆ ನಾವು 2013 ಆಲ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಡಿಸಿಷನ್ಸ್ ಆರ್ ಅವೈಲಬಲ್ ಇನ್ ದಿ ಗೌರ್ಮೆಂಟ್. 2013ನಲ್ಲಿ ಒಂದು DPR ಮಾಡಿದು ಸಿಗಂದೂರು ಬ್ರಿಡ್ಜ್ಗೆ. ಲೈನ್ ಎಸ್ಟಿಮೇಟ್ ಮಾಡಿದು. ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿ ಅವರು ಇಳಿದಿದ್ರು. ಅವರು ಫೋನ್ ಮಾಡಿದ್ರು ನನಗೆ. ಅವ್ರು ಮಾಡಿ ನನಗೆ ಪ್ರೀತಿಯಿಂದ ಮಾದೇವಣ್ಣ ನಮ್ಮ ಬ್ರಿಡ್ಜ್ ಮಾಡಿಕೊಡಪ್ಪ ಇಂದಂದೆ. ನಾನು ಖುಷಿಗೆ ನೀವೇ ಮುಖ್ಯಮಂತ್ರಿ ಆಗಿದ್ದರೆ ಮಾಡಬೇಕಲ್ವ ನೀವು ಅಂದೆ. ಏನು ಮಾಡಪ್ಪ, ನೀನು ಸಿದ್ದರಾಮಯ್ಯ ಮನಸ್ಸು ಮಾಡಿದ್ರೆ ಕೆಲಸ ಎಷ್ಟೊತ್ತು ಮಾಡ್ತೀರಿ ಅಂತ ಅಷ್ಟೇ ಪ್ರೀತಿಯಿಂದ ಹೇಳಿದ್ರು. ಆಯಿತು, ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದೆ. ಆಮೇಲೆ ನಮ್ಮ ಕಾಗೋಡು ತಿಮ್ಮಪ್ಪನವರು ಸ್ಪೀಕರ್ ಆಗಿದ್ದರು. ಅವರು ಕೂಡ ಮಾದೇವಪ್ಪ ನಿನ್ನ ಅವಧಿಯಲ್ಲಿ ಇದೊಂದು ಬ್ರಿಡ್ಜ್ ಮಾಡಿಕೊಟ್ಬಿಡಪ್ಪ ನಮಗೆ ಅಂತ ಹೇಳಿದ್ರು. ಸೊ ಆವಾಗ DPR ಮಾಡೋಕ್ಕೆ ದುಡ್ಡು ಸ್ಟೇಟ್ ಗೌರ್ಮೆಂಟ್ ಕೊಟ್ಟು KRDCLಯಿಂದ. ಅದಾದಮೇಲೆ ಲೈನ್ ಎಸ್ಟಿಮೇಟ್ ಮಾಡಿ ಫೈನಲ್ ಮಾಡಿ ನಾನು ಗಡ್ಕರಿ ಅವರು ಆವಾಗ ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ರು, ಈಗಲೂ ಇದ್ದಾರೆ. ನಾನು ಅವ್ರಿಗೇನು ಮನವಿ ಮಾಡಿದೆ ಅಂದರೆ, ಸಾಗರಮಾಲಾ ಅಂತ ಒಂದು ಪ್ರೋಗ್ರಾಮ್ ಇತ್ತು. ನೀರು, ನದಿ, ಇಲ್ಲಿನೇ ರಸ್ತೆಗಳನ್ನು ಮಾಡೋದು, ಅವ್ರ ಸಾರಿಗೆ ಸಂಪರ್ಕ ಮಾಡೋದು. ಆ ಸಾಗರಮಾಲಾ ಯೋಜನೆ ಕೆಳಗಡೆ ಈ ಪ್ರಾಜೆಕ್ಟನ್ನು ಮಾಡಿ ನಮಗೆ ಹಣ ಸಹಾಯ ಮಾಡಿ ಅಂತ ಕೇಳಿದೆ, ಅಂಡರ್ ಸಾಗರಮಾಲಾ. ಅವ್ರು ಕೇಳಿದ ಮೇಲೆ ಆಯಿತು ಅದನ್ನು ಮಾಡೋಣ ಅಂತ ಹೇಳಿದರು. ಆಮೇಲೆ ಇದು ಹೆಚ್ಚು ಹಣ ಆಗುತ್ತೆ ಅಂತ 2 2.44 ಕಿಲೋಮೀಟರ್ ಲೆಂಗ್ತ್, ಅದು ಸುಮಾರು 480ರಿಂದ 520 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಅದಕ್ಕೆ ಹೆಚ್ಚು ದುಡ್ಡಾಗುತ್ತೆ ಬ್ರಿಡ್ಜ್ಗೆ ಅಂತೇಳಿ ನಾನು ಅವ್ರಿಗೆ ನ್ಯಾಷನಲ್ ಹೈವೇಗೆ ತಗೊಂಡು ಮಾಡಿಕೊಡಿ ಅಂತ ಮನವಿ ಮಾಡಿದ್ದೆ. ಅದ್ರ ಜೊತೆಗೆ ಯಡಿಯೂರಪ್ಪನವರು ಅವರು ಹೇಳಿದ್ದಾರೆ ಅಂತ ಅನ್ಕೋತೀನಿ, ನ್ಯಾಷನಲ್ ಹೈವೇ ಮಾಡಿ. ಸೊ ನಮಗೆ ಆ ಭಾಗದ ಜನರ ಸಂಕಷ್ಟ ಕಡಿಮೆ ಮಾಡಬೇಕು, ನಿವಾರಿಸಬೇಕು ಅಂತೇಳಿ ಆ ಕಾಳಜಿ ಬದ್ಧತೆ ಇದ್ದದ್ದು ನಮಗೇನು. ಅದಕ್ಕೆ ನಾವು DPR ಮಾಡಿದ್ವಿ, ಲೈನ್ ಎಷ್ಟು ಮಾಡಿದ್ವಿ, ಸಾಗರಮಾಲಾ ತಗೊಳ್ಳಿ ಅಂತ ಹೇಳಿದ್ವಿ, ನ್ಯಾಷನಲ್ ಹೈವೇ ಮಾಡಿದ್ವಿ. ಇದಾದಮೇಲೆ ಸಂಪೂರ್ಣ ಆಯಿತು, ಅದು ನ್ಯಾಷನಲ್ ಹೈವೇ ತಗೊಂಡು ಮಾಡಿದ್ದಾರೆ. ಇಟ್ಸ್ ಫೈನ್. ಸ್ಟೇಟ್ ಗೌರ್ಮೆಂಟ್ದು ವಿಷನ್, ಅದು ಸ್ಟೇಟ್ ಗೌರ್ಮೆಂಟ್ ಥಿಂಕಿಂಗ್. ಆ ಭಾಗ ಜನರಿಗೆ ಸಂಪರ್ಕನ ಕಲ್ಪಿಸ್ಕೊಡ್ಬೇಕು ಅನ್ನೋದು. ಸ್ಟೇಟು ಸೆಂಟ್ರ್ ಅನ್ನೋ ವ್ಯತ್ಯಾಸ ಇಲ್ಲದೆ ವಿ ಆರ್ ಇನ್
ಪಾರ್ಲಿಮೆಂಟ್ರಿ ಡೆಮೋಕ್ರಸಿ, ಪಾರ್ಲಿಮೆಂಟ್ರಿ ಸಿಸ್ಟಮ್ ಆಫ್ ಡೆಮೋಕ್ರಸಿಲಿ ಇದ್ದೀವಲ್ವಾ, ಇಬ್ಬರು ಸಮನ್ವಯತೆಯಿಂದ ಅಭಿವೃದ್ಧಿಗೆ ಹೋಗಬೇಕು. ಇಟ್ಸ್ ನಾಟ್ ಎ ಫೈಟ್ ಬಿಟ್ವೀನ್ ದಿ ಟೂ ಪಾರ್ಟೀಸ್ ಆರ್ ದಿ ಟೂ ಡಿಫರೆಂಟ್ ಪಾರ್ಟಿ ಗೌರ್ಮೆಂಟ್. ಬೋತ್ ಆಫ್ ಅಸ್ ಶುಡ್ ಗೋ ಟುಗೆದರ್. ದಟ್ಸ್ ವಾಟ್ ದಿ ಪಾರ್ಲಿಮೆಂಟ್ರಿ ಡೆಮೋಕ್ರಸಿ ಎಕ್ಸ್ಪೆಕ್ಟ್ಸ್. ಅದಕ್ಕೇ ಅವ್ರು ಏನು ಮಾಡಬೇಕಾಯ್ತು, ಚೀಫ್ ಸೆಕ್ರೆಟರಿಗೆ ಪತ್ರ ಬರೆದು ಮುಖ್ಯಮಂತ್ರಿಗಳ ಸಮಯ ತಗೊಂಡು ನಿಗದಿ ಮಾಡಿ ಇಬ್ಬರು ಹೋಗಿ ಸಂತೋಷದಿಂದ ನಾವು ಮಾಡಿದ್ದೀವಿ ಮತ್ತು ರಾಷ್ಟ್ರೀಯ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸೇರಿ ಅಂತ ಹೇಳಿದರೆ ಮೆರುಗು ಬರ್ತಾಯಿತ್ತು. ಅದೇ ಪಾರ್ಲಿಮೆಂಟ್ರಿ ಡೆಮಾಕ್ರಸಿಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ತರದೆ ಒಂದು ಶಿಷ್ಟಾಚಾರ ಪಾಲನೆ ಮಾಡಿರೋದು ಇಟ್ ಈಸ್ ನಾಟ್ ಎ ಹೆಲ್ದಿ ಪ್ರಾಕ್ಟೀಸ್ ಇನ್ ಪಾರ್ಲಿಮೆಂಟ್ರಿ ಡೆಮಾಕ್ರಸಿ. ಹೆಚ್ಚು ಕಡಿಮೆ ಹಾಗೆ ಆಯಿತು, ನಾ ಮಾಡಿದೆ ಅಂತ. ನಾನು ಐ ಹ್ಯಾವ್ ನೆವರ್ ಸೆಡ್ ಐ ಹ್ಯಾವ್ ಡನ್ ಇಟ್, ಬಟ್ ಇಟ್ ಈಸ್ ಮೈ ಎಫರ್ಟ್ಸ್ ಓನ್ಲಿ. ಅವರು ಮಾಡಬೇಕಲ್ಲ, ಅವರು ಪಾಲನೆ ಮಾಡಬೇಕು, ಕಾನ್ಸ್ಟಿಟ್ಯೂಷನ್ ಅಪ್ಹೋಲ್ಡ್ ಮಾಡಬೇಕಲ್ಲ. ಅದನ್ನೇ ಬಿಟ್ಬಿಟ್ಟು ಹೊರಟ್ರೆ ಡೆಮೋಕ್ರಸಿ ಹೆಂಗಿರುತ್ತೆ? ಡೆಫಿನೆಟಾಗಿ ಒತ್ತಡ ಮಾಡಿ ಮಾಡೋದು ಸರಿ ಇಲ್ಲ, ಎಲ್ಲ ಜೊತೆಗೆ ಹೋಗ್ಬೇಕಲ್ಲ. ಡೆಫಿನೆಟ್ ಒತ್ತಡದಿಂದ ಆಗಿರೋದು ಅಂತ ಅನಿಸಿದೆ ಇದೆಲ್ಲ ನೋಡಿದಾಗ. ಬಿಗಿನಿಂಗಲ್ಲಿ ಆಯ್ತಲ್ರಿ. ರಾಜ್ಯ ಮಟ್ಟದವ್ರು ಹಿಂಗೆ ಮಾಡಿದ್ರು ಅಂದರೆ ದೇ ಶುಡ್ ರೈಟ್ ಟು ಚೀಫ್ ಸೆಕ್ರೆಟರಿ ಅಲ್ವಾ? ಹೂ ಹ್ಯಾಸ್ ಡನ್ ದಿಸ್ ಮಿಸ್ಟೇಕ್? Protocol demands that the union governments must write to the chief secretary seeking the time of honorable chief minister. ಅವರು ಮಾತಾಡಬೇಕು, ಅವರು ಆ ಕೇಂದ್ರ ಸರ್ಕಾರದವರು ರಾಜ್ಯಸಭೆ ಮಾತಾಡಿ ಇಬ್ಬರಿಗೂ ಹೊಂದಿಕೆ ಆಗ ಡೇಟ್ ತಗೊಂಡು ಮಾಡಬೇಕು. ದಟ್ ಈಸ್ ವಾಟ್ ದಿ ಡೆಮೋಕ್ರಸಿ ಸೇಸ್. ಅದು ಮಾಡಿದೆ, ನೀವು ಅಪಾಯಿಂಟ್ ಮಾಡಿದ್ರಿ, ಇವ್ರು ಕರೀಲಿಲ್ಲ, ಅವ್ರು ಬಿಟ್ಬಿಟ್ಟು ಅಂದರೆ ಯಾವುದು ಹೌದೇ? ಇದಿದೆಯಲ್ಲ, ಅಯ್ಯೋ ನಮ್ಮ ಯುಟಿಲಿಟಿ ಮಾಲ್ ಅದು ಇದೆಯಲ್ಲ, ನಾವು ಎಕ್ಸಿಬಿಷನ್ ಹತ್ರ ಅಲ್ಲಿ ಅದೊಂದಿದೆ. ಪ್ರೋಟೋಕಾಲ್ ಪ್ರಕಾರ MP ಕರಿತೀವಿ. ದೇ ವಿಲ್ ಗೋ ಅಂಡ್ ಮೀಟ್, ವಿಲ್ ಇನ್ವೈಟ್ MP, ವಿಲ್ ಇನ್ವೈಟ್ ಅವರ್ ಸೆಂಟ್ರಲ್ ಮಿನಿಸ್ಟರ್. ಹಂಗೆಲ್ಲ ಬಿಟ್ಬಿಡೋದಿಲ್ಲ, ಪ್ರೋಟೋಕಾಲ್ ಇದೆ ಹೇಳ್ತೀವಿ ಬಿಡಿ. ಅದಾಗುತ್ತೆ. ಸಂಕ್ರಾಂತಿ ಬರಲ್ವಾ? ಎಲ್ಲ ಸೇರ್ ಮಾಡೋಣ ಬಿಡಿ. ಸಂಕ್ರಾಂತಿ ಹಾಂ, Siddaramaiah is chief minister, there is no chief minister, super chief minister, no super CM, no extra constitutional authority. It is only Siddaramaiah is chief minister. ಅವೆಲ್ಲ ಇದ್ದಾವೆ, ಆ ಕೋರ್ಟಲ್ಲಿದೆ, ಒಂದು ಕಮಿಟಿ, ಎಕ್ಸ್ಪರ್ಟ್ ಕಮಿಟಿ ಕೊಡಬೇಕು. ವಿ ಆರ್ ಅಟ್ ಇಟ್. ಇಲ್ಲಿ ಇಟ್ ಈಸ್ ಅಂಡರ್ ಆ್ಯಕ್ಟಿವ್ ಕನ್ಸಿಡರೇಷನ್. ಮಹಾನಗರ ಪಾಲಿಕೆ ಚುನಾವಣೆ ನಡೆಸಬೇಕು ಅಂತ ಒತ್ತಡಗಳು ಜಾಸ್ತಿ ಆಗ್ತಾ ಇದೆ. ಅದರಿಂದಲೇ ಕಾರ್ಪೊರೇಟರ್ಗಳೆಲ್ಲ ಏರಿಯಾಗಳಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ. ಕಾರ್ಪೊರೇಟರ್ಗಳು ಇದೆ, ಅಧಿಕಾರಿಗಳು ಮಾಡ್ತಾ ಇಲ್ಲ. ಅದರಿಂದ ಚುನಾವಣೆ ಮಾಡಿ ಚುನಾವಣೆಗಳು ನಡೆಸಬೇಕು. ಅಲ್ಲಿ ರಿಸರ್ವೇಷನ್ ಇಶ್ಯೂ ಇತ್ತು. ದೇ ಆರ್ ಆಲ್ ಕಾನ್ಸ್ಟಿಟ್ಯೂಷನಲಿ ಕ್ರಿಯೇಟೆಡ್ ಬಾಡಿ ಅಂಡರ್ 73 and 74. ಅದನ್ನು ಮಾಡಬೇಕು. ರಿಸರ್ವೇಷನ್ ಇಶ್ಯೂ ರಿಸಾಲ್ವ್ ಆದಮೇಲೆ ಲೋಕಲ್ ಬಾಡೀಸ್ಗೆ ಎಲೆಕ್ಷನ್ ಮಾಡಬೇಕು. ಥ್ಯಾಂಕ್ ಯು ವೆರಿ ಮಚ್. ಮಾಡಿರುವಂಥದ್ದು ಹಿಂದೆ 2 ವರ್ಷದಲ್ಲಿ ಮಾಡಿರುವಂಥದ್ದು ಪಟ್ಟಿ ಮಾಡುತ್ತೆ. ಮೆಡಿಕಲ್ದು ಮಾರಾಣಿಸ್ತು ಹೇಳಿಲ್ಲ ನೀವು, ನಗರದ್ದು ಅದಕ್ಕೆ 500 ಕೋಟಿ ಕೊಡೈತೆ. ನಾನು ಅದನ್ನೇ ಕೇಳಿದೆ. ನಮಗೆ ನಗರದಲ್ಲಿ ಮಾಡಿರುವಂಥದ್ದು ಏನು ಬರೆದಿಲ್ಲ ಇದರಲ್ಲಿ.
ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.